ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಆಫ್ಟರ್ ವೆರಿ ಲಾಂಗ್ ಟೈಮ್. ಅಂತ ಅಂದರೆ ಊರಿಂದ ಬಂದ ನಂತರ ಒಂದೇ ವ್ಲಾಗ್ ಮಾಡಿರೋದು ಅಂತ ಅನ್ಕೊತೀನಿ. ಡೈಲಿ ವ್ಲಾಗ್, ಓಕೆ. ಶಾರ್ಟ್ಸು ಮತ್ತು ಒಂದೆರಡು ವೀಡಿಯೋಸ್ನ, ಸ್ಕ್ಯಾನಿಂಗ್ ವೀಡಿಯೋಸ್ನೆಲ್ಲ ಹಾಕ್ತಾಯಿದ್ದೆ, ಬಟ್ ಡೈಲಿ ಬ್ಲಾಗ್ ಮಾಡಿರಲಿಲ್ಲ. ಸೊ ಎಲ್ಲರೂ ಮಾಡುವಂಥ ವೀಡಿಯೋಸ್ ಹಾಕಿ ಪ್ಲೇ ಲಿಸ್ಟ್ ರೆಡಿ ಮಾಡಿ ಅಂತ ಹೇಳ್ತಾಯಿದ್ರು. ಪ್ಲೇ ಲಿಸ್ಟಲ್ಲಿ ನಾನು ಬರೀ 40s ಅಷ್ಟೇ ವೀಡಿಯೋ ಇರೋದು. ನನ್ನ ಪಾಪು. ಸೊ ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಅಂತೂ ಸಖತ್ ಚಳಿ, ಎದ್ದೇಳಕ್ಕೆ ಬೇಡ. ನನ್ನ ಮಗಳು ಹೆಂಗೆ ಬಸ್ಸಲ್ಲಿ ಹೋಗ್ತಾಳೋ ಏನೋ, ಅಷ್ಟು ಚಳಿಲಿ. ಬೆಳಿಗ್ಗೆನೇ ಕೋಲ್ಡ್ ಆಗಿರುತ್ತೆ ಪಾಪ ಅವಳಿಗೆ, ಸಾಯಂಕಾಲ ಅಷ್ಟೇ ಕಡಿಮೆ ಆಗಿರುತ್ತೆ. ಬೆಳಿಗ್ಗೆ ಎದ್ದು ಅವಳಿಗೆ ಕೋಲ್ಡು. ಇವಾಗ ನಾನು ಪಾಪುಗೆ ಫುಡ್ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಬೆಳಿಗ್ಗೆ ಎದ್ರೆ ಅವ್ಳು ಕಳಿಸಿದ ನಂತರ ಫಸ್ಟ್ ಕೆಲಸನೇ ನನಗೆ ಪಾಪುಗೆ ಫುಡ್ ರೆಡಿ ಮಾಡೋದು. ನನ್ನ ಮಗ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ತೋರಿಸ್ತೀನಿ. ಇಲ್ಲೊಂದು ಸ್ವಲ್ಪ ಎಲ್ಲ ಹೆಂಗೆಂಗೋ ಬಂದೆ. ಹೆಂಗೆಂಗೋ ಆಗಿ ಹೋಗಿದೆ. ಅಲ್ಲೇ ತೆಗೆಯೋದು ಅಲ್ಲೇ ಇಡೋದು ಅಂತ ಅಂದ್ಬಿಟ್ಟು ಫುಲ್ ಗಲೀಜಾಗಿ ಹೋಗ್ಬಿಟ್ಟಿದ್ದೆ. ನಾನು ಸ್ವಲ್ಪ ಕ್ವಿಕ್ಕಾಗೆ ಕ್ಲೀನ್ ಮಾಡ್ಕೋಬೇಕು. ಅವ್ರ ಮೂಡ್ ಚೆನ್ನಾಗಿದ್ದಾಗಲೇ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಇವಾಗ ಸ್ಟಾರ್ಟ್ ಮಾಡ್ದೆ. ಹೆಂಗೆ ಮಾಡೋದು? ಇಲ್ಲಿ ನಾನು ಬಿಡಿ ಹೂವನು ಸ್ವಲ್ಪ ಒಂದು ಹಾರನೂ ತುಳಸಿನೂ ತೊಗೊಂಡು ಬಂದೆ. ಯಾಕಂತಂದರೆ ರಾಯರ ಪೂಜೆಗೆ ಬೇಕು ಅಂತ ಹೇಳಿ ನಾನೇ ಹೋಗಿದ್ದೆ ಇವತ್ತು ಹೂವು ತರೋಕ್ಕೆ. ರಘು ತರೋದು ನಮ್ಮ ಮನೇಲಿ, ಬಟ್ ಇವತ್ತು ನಾನೇ ಹೋಗಿದ್ದೆ. ಬರ್ದಂಗೆ ತೊಗೊಬಂದ್ಬಿಟ್ಟೆ. ಅಲ್ಲಿ ದಾರಿಯಲ್ಲಿ ಕಾಣಿಸ್ತು ನನಗೆ, ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಇದಲ್ಲ, ಇನ್ನೊಂದು ಅಜ್ಜಿ ಅಂಗಡಿ ಇದೆ, ಅಲ್ಲಿ ಹಾರ ಚೆನ್ನಾಗಿತ್ತು, ಕಣ್ಣಿಗೆ ಕಾಣಿಸ್ತು ಅಂತ, ಚೆನ್ನಾಗಿತ್ತು ಅಂತ ನಾನು ತೊಗೊಬಂದೆ. ಇಲ್ಲ ಅಂತಂದರೆ ರಘು ತೊಗೊಬರ್ತಾರೆ. ಹೂವು ಚಳಿಲಿ ಅಷ್ಟು ಫ್ರೆಶ್ ಆಗೇನು ಸಿಗಲ್ಲ ಇವಾಗ. ಸಿಕ್ಕಿದ್ರಲ್ಲೇ ಚೆನ್ನಾಗಿರೋದನ್ನು ಆರಿಸ್ಕೊಂಡು ತೊಗೊಬಂದೆ. ನಮ್ಮ ಸ್ವೀಟಿ ನೋಡಿ ನನಗೆ ವಾಚ್ ಅವರ್ ಕೊಡ್ತಾಯಿದೆ. ಇದು ನಮ್ಮನೆ ಬೆಕ್ಕು. ಇದಕ್ಕೊಂದು 15 ಇಯರ್ಸ್ ಏನೋ ಆಗಿದೆ. ಇವಳ ಹೆಸರು ಸ್ವೀಟಿ. ಇವಳು ನನಗೆ ವಾಚ್ ಅವರ್ ಕೊಡ್ತಾಯಿದ್ದಾಳೆ ನೋಡಿ. ನೀವುಗಳೆಲ್ಲ ಕರೆಕ್ಟಾಗಿ ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡಲ್ಲ ಅಲ್ಲ, ಎಲ್ಲ ಸ್ಕಿಪ್ ಮಾಡಿ ನೋಡ್ತೀರಲ್ಲ, ಅದಕ್ಕೆ ನನಗೆ ಸ್ವೀಟಿ ವಾಚ್ ಅವರ್ ಕೊಡ್ತಾಯಿದೆ. ಹಂಗೆ ಸ್ನಾನ ಮಾಡಿಕೊಂಡು ಬಂದೆ ನಾನು. ಸ್ಕಿನ್ ಅಂತೂ ಇವಾಗ ಸಖತ್ ಡ್ರೈ ಆಗುತ್ತೆ. ವಿಂಟರ್ ಅಲ್ವಾ, ಹಂಗೆ ಎಲ್ಲರದು ಅಷ್ಟೇ ತುಂಬಾ ಡ್ರೈ ಆಗುತ್ತೆ. ನಂದು ಅಷ್ಟೇ ಡ್ರೈ ಆಗುತ್ತೆ. ನಾನು ಕ್ರೀಮು ಎಲ್ಲ ಏನೂ ಹಚ್ಕೊಳ್ಳಲ್ಲ, ಕ್ರೀಮು ಪೌಡರ್ ಏನೂ ಹಚ್ಚಲ್ಲ. ಎಲ್ಲಾದರೂ ಆಚೆ ಹೋಗೋದಿದ್ರೆ ಮಾತ್ರ ನಾನು ಅಷ್ಟೇ ರೆಡಿ ಆಗಿಬಿಟ್ಟು ಹೋಗೋದು. ಮನೇಲಿರುವಾಗ ಮಾಯ್ಶ್ಚರೈಸರ್ ಅಷ್ಟೇ ಹಚ್ಕೊಂಡಿರ್ತೀನಿ. ಯಾಕಂತಂದರೆ ಅದು ಹಚ್ಚಲ್ಲ ನಾನು, ಡ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಗಂಧ ಇಟ್ಕೊಂಡು ಮಾಯ್ಶ್ಚರೈಸರ್ ಹಾಕ್ಕೊತೀನಿ. ಕೈಗೆ ಲೋಷನ್ ಹಾಕ್ಕೊತೀನಿ ಅಷ್ಟೇ. ಅದು ಹಾಕ್ಕೊಂಡಿಲ್ಲ ಅಂತಂದರೆ ಫುಲ್ ಡ್ರೈ ಆಗಿ ಹೋಗ್ಬಿಡುತ್ತೆ, ಉರಿತಾ ಇರುತ್ತೆ ಸ್ಕಿನ್. ಇಲ್ಲಿ ನಮ್ಗೆ ಊರಲ್ಲೆಲ್ಲ ಈ ಥರ ಎಲ್ಲ ಅಭ್ಯಾಸನೇ ಇಲ್ಲ. ಇಲ್ಲಿಗೆ ಬಂದು ಇವೆಲ್ಲ ಅಭ್ಯಾಸ ಮಾಡ್ಕೊಂಡಿರೋದು, ಅಭ್ಯಾಸ ಆಗಿರೋದು, ಅಭ್ಯಾಸ ಆಗೋ ಹಾಗೆ ಮಾಡಿರೋದು ಎಲ್ಲದೂ ಬಂತು. ವೆದರ್ದು ಪ್ರಭಾವ ಇದು. ಅಷ್ಟೇ ಡ್ರೈ ಆಗುತ್ತೆ ಅಂತ ಅಂದಮೇಲೆ ಹಚ್ಕೊಳ್ಳೇಬೇಕಾಗತ್ತಲ್ವ, ಅದಕ್ಕೆ ಮಾಯ್ಶ್ಚರೈಸರು, ಆಮೇಲೆ ಲೋಷನ್ ಅಷ್ಟೇ. ಆಮೇಲೆ ಒಂದು ಬಾಟಲ್ ಹಾಕ್ಕೊತೀನಿ ಅಷ್ಟೇ ನಾನು. ಇನ್ನು ಐಲೈನರು, ಕಪ್ಪು ಅದೆಲ್ಲ ಏನೂ ಹಾಕ್ಕೊಳ್ಳಲ್ಲ. ಎಲ್ಲಾದರೂ ರೆಡಿ ಆಗಬೇಕು ಅಂತಂದ್ರೂ ಒಂದು ಸ್ವಲ್ಪ ರೆಡಿ ಆಗ್ತೀನಿ. ಐಲೈನರ್ ಅಂತೂ ನಾನು ಹಚ್ಕೊಳ್ಳೋದೇ ಇಲ್ಲ. ಇಲ್ಲಿರೋಗು ಬೆಳಿಗ್ಗೆ ಹಾಲು ಬಾಳೆಹಣ್ಣು ತಂದಿಟ್ಬಿಟ್ಟಿದ್ರು. ಹಾಲು ನಾನು ಒಂದು ಸ್ವಲ್ಪ ಬಿಸಿಗೆ ಇಟ್ಬಿಟ್ಟೆ. ಇದೊಂದು ಅವನಿಗೆ ಫುಡ್ ಮಾಡುವಾಗ ರೆಡಿ ಮಾಡೋಕೆ ಬೇಕಾಗತ್ತಂತ ಅದು ಹಾಗೆ ಇಟ್ಟಿದ್ದೀನಿ.
ಆಮೇಲೆ ಕಾರ್ನ್ ಕೂಡ ತಂದಿದ್ದರು. ಅದು ಬಿಸಿ ಬೇಯ್ಸೋಕೆ ಇಟ್ಬಿಟ್ಟೆ ನಾನು. ನಂಗೆ ಕಾರ್ನ್ ಇಷ್ಟ. ಪಾಪುಗೂ ಅಷ್ಟೇ ಒಂದು ರೌಂಡ್ ಸ್ನಾನ ಮಾಡಿಸ್ಕೊಂಡು ಬಂದುಬಿಟ್ಟೆ. ಅವನಿಗೆ ನೀರಂದರೆ ಸಖತ್ ಇಷ್ಟ ಆಯಿತಾ. ಅವನು ಸ್ನಾನ ಮಾಡುವಾಗ ಮಾತ್ರ ಒಂದು ಸ್ವಲ್ಪನೂ ಘಟ ಕೊಡಲ್ಲ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತಾನೆ. ಬಟ್ ಒರೆಸುವಾಗ ಮಾತ್ರ ಸ್ವಲ್ಪ ಕಿರಿಕ್ ಮಾಡ್ತಾನೆ. ಇವತ್ತೇನೋ ಮಮ್ಮಿ ವೀಡಿಯೋ ಮಾಡ್ತಾಯಿದ್ದೆ ಅಂತ ಗೊತ್ತಾಯಿತು ಅನಿಸುತ್ತೆ. ಅದಕ್ಕೆ ಮನ ಮರ್ಯಾದೆ ಮುಚ್ಕೋಬೇಕು ಅಂತ ಹೇಳ್ತಾ ಇಲ್ಲ. ತಲೆ ಒರೆಸ್ಕೊಳ್ಳಲ್ಲ ಅವನು. ನನಗೆ ಅವ್ನು ಮೇನ್ ಅಂತಂದರೆ ಪಾಪ ಅವ್ನ ತಲೆಗೆ ತುಂಬಾ ಕೂದಲಿದೆ. ಮತ್ತು ಇವಾಗ ಚಳಿ ಬೇರೆ, ಒಣಗೋದೇ ಇಲ್ಲ ತಲೆ ಕೂದಲು. ಎಷ್ಟು ನೀಟಾಗಿ ನಾವು ಒರೆಸಿದ್ರೂ ಅದು ಒಣಗಲ್ಲ ಪಾಪ. ತಲೆ ಕಟ್ಕೊಳ್ಳೋದು ಇಲ್ಲ ಅವನಿಗೆ ಇರಿಟೇಟ್ ಆಗುತ್ತೆ. ಅದೊಂದು ಅವನಿಗೆ ಪಾಪ ಅನಿಸುತ್ತೆ. ಒದ್ದೆ ಆಗಿಬಿಡತ್ತೆ ತಲೆ ಕೂದಲು. ನಾನು ಪೌಡರ್ ಹಾಕ್ತೀನಿ. ಡಾಕ್ಟ್ರ್ ಬೈದಿದ್ದಾರೆ ನನಗೆ ತಲೆಗೆಲ್ಲ ಪೌಡ್ರ್ ಹಾಕಬಾರ್ದು ಅಂತ. ಬಟ್ ಇನ್ನೇನು ಮಾಡೋದು ಪಾಪ, ಒಣಬೇಕಲ್ಲ ಕೂದಲು. ಚಳಿಗೆ ಮತ್ತು ಅವ್ನು ಕೋಲ್ಡ್ 15 ದಿವಸದಿಂದ ವಾಸಿನೇ ಆಗಿಲ್ಲ. ನಾನು ಮೇಯ್ನಾಗಿ ವ್ಲಾಗ್ ಹಾಕದೇ ಇರೋಕ್ಕೆ ರೀಸನ್ನೇ ಅದು. ಅವ್ನು ಕಿರಿಕಿರಿ ಆಗಿಬಿಟ್ಟಿದ್ದೆ ಒಂದು ಸ್ವಲ್ಪ ದಿವಸ. ಆವಾಗ ಬಿಟ್ಬಿಟ್ಟೆ ನಾನು ವೀಡಿಯೋ ಮಾಡೋದನ್ನೇ. ಇವನಿಗೂ ಅಷ್ಟೇ ಮುಖಕ್ಕೆ ಸೆಬಾಮೆಡ್ದು ಫೇಶಿಯಲ್ ಪ್ರೊಟೆಕ್ಟಿವ್ ಕ್ರೀಮ್ ಹಚ್ತೀನಿ. ಆಮೇಲೆ ಲೋಷನ್ ಬಂದು ಎಟೋಗ್ಲಾ ಲೋಷನ್ ಹಾಕ್ತೀನಿ. ಅವನಿಗೆ ಪೌಡರ್ ಡಬ್ಬಿ ಕೊಟ್ಟಿಟ್ಟಿದ್ದೆ ನಾನು. ಅದನ್ನು ಕ್ಲೋಸ್ ಮಾಡಿಬಿಟ್ಟು ಕೊಟ್ಟಿದ್ದೆ. ಅದು ಪುಸ್ ಅಂತ ಬಂದುಬಿಡುತ್ತಲ್ವ, ಆವಾಗ ಬಾಯಿಗೆ ಕಣ್ಣಿಗೆಲ್ಲ ಹೋಗ್ಬಿಡುತ್ತೆ ಅಂತ ಕ್ಲೋಸ್ ಮಾಡಿ ಕೊಟ್ಟಿದ್ದೆ. ನಾನು ಬಾಯಿಗೆ ಒಂದು ಪ್ಯಾಸಿಫೈಯರ್ ಹಾಕ್ತೀನಿ. ಏಕೆ ಅಂತ ಅಂದರೆ ಅವನು ಏನು ಸಿಕ್ಕಿದ್ರೂ ಅದು ಬಾಯಿಗೆ ಹಾಕ್ಕೊಂಡ್ಬಿಡ್ತಾನೆ. ಅದಕ್ಕೆ ನಾನು ಹಾಕ್ಬಿಡ್ತೀನಿ. ಮೊನ್ನೆ ತಾನೇ ಅದೇನೋ ಪಿಸ್ತಾ ಸಿಪ್ಪೆ ತಂದು ಮಗು ಇದಾಯಿತು ಅಂತೆಲ್ಲ ಹೇಳ್ತಾರೆ. ನನಗೆ ಪ್ಯಾಸಿಫೈಯರ್ ಹಾಕಿದ್ರೂ ಜನ ಬೈತಾರೆ ಹಲ್ಲು ಮುಂದೆ ಬರುತ್ತೆ ಅಂತ. ಬಟ್ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ. ಹಲ್ಲು ಮುಂದೆ ಬರುತ್ತೆ ಅಂತ ಅಂದ್ಬಿಟ್ಟು ಮಗು ಏನೋ ನಾವು ಎಷ್ಟು ನೀಟಾಗಿ ನೋಡಿಕೊಂಡ್ರು ಮಗು ಬಾಯಿಗೆ ಹಾಕೇ ಬಿಡುತ್ತೆ ಗೊತ್ತಿಲ್ದಿರ. ಅವಾಗೇನೂ ಮಾಡೋಕ್ಕಾಗಲ್ಲ. ಸೊ ನಾನು ಯಾರೇನಂದ್ರೂ ನಾನು ಅದಕ್ಕೆ ಇದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಪ್ಯಾಸಿಫೈಯರಿಂದ ಅವನು ಹಲ್ಲು ಮುಂದೆ ಬರುತ್ತೆ ಅನ್ನೋದು ಸುಮ್ಮನೆ, ಫೀಡಿಂಗ್ ಬಾಟಲಿಂದ ಹಲ್ಲು ಬರುತ್ತೆ ಅನ್ನೋದು ಸುಮ್ಮನೆ, ಇವೆಲ್ಲ ಅಷ್ಟೇ. ಹಂಗೆ ನಾನು ರಾಯರ ಪೂಜೆನೂ ಮುಗಿಸ್ಕೊಂಡ್ಬಿಟ್ಟೆ. ಬಟ್ ನಾನು ಬೆಳಿಗ್ಗೆನೇ ವೀಡಿಯೋ ತೊಗೊಳಕ್ಕಾಗಿಲ್ಲ. ಅಂದರೆ ರೀಲ್ಸಿಗಷ್ಟೇ ತೊಗೊಂಡಿದ್ದೆ ನಾನು. ನನ್ನ ಟ್ರೈಪಾಡ್ ಹಾಳಾಗೋಗ್ಬಿಟ್ಟಿದೆ ಆಯಿತಾ. ನನ್ನ ಮಗನೇ ಹಾಳು ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ನನ್ನ ಕೈಯಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ಆಗಲ್ಲ ಅದು. ಹಾಗೆ ದಾಲ್ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಟೊಮೆಟೊನು, ಈರುಳ್ಳಿನೂ, ಆಮೇಲೆ ಬೆಳ್ಳುಳ್ಳಿನೂ ಚಿಕ್ಕದಾಗಿ, ಹಸಿಮೆಣಸು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. 2 ಕಪ್ ಅಂತಂದರೆ ಆ ಅಳತೆಯಲ್ಲಿ ನಾನು 2 ಕಪ್ಪಲ್ಲಿ ತೊಗರಿಬೇಳೆ ಹಾಕ್ಕೊಂಡೆ. ಆಮೇಲೆ ಅದರಲ್ಲೇ ಒಂದು ಸ್ವಲ್ಪ ಅಂತಂದರೆ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆ ಹಾಕ್ಕೊಂಡೆ. ಅದ್ರ ಜೊತೆನೇ ಒಂದು ಸ್ವಲ್ಪ ಕಡಲೆಬೇಳೆನೂ ಆ್ಯಡ್ ಮಾಡಿಕೊಂಡೆ ಅದಕ್ಕೆ. ದಾಲ್ ಫ್ರೈಗೆ ಇದು 3 ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇದು ನನಗೆ ಸಖತ್ ಇಷ್ಟ ದಾಲ್ ಫ್ರೈ. ನಾನು ಮೊದಲು ಮಾಡ್ತಿದ್ದೆ. ಇದು ತುಂಬ ದಿವಸ ಆದಮೇಲೆ ನಾನು ಇವತ್ತು ಮಾಡ್ತಾ ಇರೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸೋಕೆ ಇಟ್ಟಿದ್ದೀನಿ. ಒಂದು 5 to 10 minutes ಅಷ್ಟೇ ನೆನೆಸೋಕ್ಕೆ ಇಟ್ಕೊಂಡೆ. ಅದು ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬೇಗ ಕರಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೆಂದುಬಿಡುತ್ತೆ ಬೇಗ. ಹಾಗೆ ಇದಕ್ಕೆ ಬರೀ ನೀರು ಹಾಕ್ಬಿಟ್ಟು ನಾನು ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಒಂದು 3 ವಿಷಲ್ನ ಕೂಗಿಸ್ಕೊಂಡೆ. ಒಂದು ಸ್ವಲ್ಪ ಜಾಸ್ತಿ ಬೆಂದಿದ್ರೆ ಒಳ್ಳೆಯದು. 1-2 ಬೆಳ್ಳುಳ್ಳಿನೂ ಜಜ್ಜಿ ಹಾಕಿದ್ದೀನಿ. ಹಾಗೆ ನಾನು ಒಂದು ಪ್ಲೇಟಲ್ಲಿ ಎಲ್ಲ ಮಸಾಲ ಐಟಮ್ ತೊಗೊಂಡಿದ್ದೀನಿ. ಸ್ಪೈಸಸ್ ಎಲ್ಲ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ತವ ತೊಗೊಂಡು ಆ ತವಾಗೆ ಕರಿ ಲೀವ್ಸ್ ಹಾಕ್ಕೊಂಡೆ. ಕರಿ ಲೀವ್ಸು ತುಂಬ ಬಾಡೋಗ್ಬಿಟ್ಟಿತ್ತು. ಮತ್ತು ತರಕ್ಕೆ ಹೋಗಿಲ್ಲ ನಾನು. ನನಗೆ ಕರಿ ಲೀವ್ಸು ಯೂಸ್ ಆಗೋದು ಕಡಿಮೆ. ಹಂಗೆ ಇದ್ರ ಜೊತೆ ಸಾಸಿವೆನೂ ಹಾಕ್ಕೊಂಡಿದ್ದೀನಿ. ಬಟ್ ಇದು ವೀಡಿಯೋ ತೆಗ್ದಿರೋದು ಕರೆಕ್ಟಾಗಿ ಆಗಿಲ್ಲ ನೋಡಿ. ಪಾಪುನೂ ಇದ್ದ, ಸೊ ಅದು ಕರೆಕ್ಟಾಗಿ ಆಗಿಲ್ಲ. ಅಡ್ಜಸ್ಟ್ ಆಗಬೇಕು ನೀವೇನೇ, ಓಕೆನಾ. ಸಾಸಿವೆನೂ ಜೀರಿಗೆನೂ ಹಾಕ್ಕೊಂಡೆ ಅದಕ್ಕೆ ಒಗ್ಗರಣೆಗೆ. ಹಾಗೆ ನಾನು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡೆ. ಅದ್ರ ಜೊತೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲನೂ ನಾನು ಕೊತ್ತಂಬರಿ ಸೊಪ್ಪು ಬಿಟ್ಟು ಅದೆಲ್ಲನೂ ಆ್ಯಡ್ ಮಾಡಿಕೊಂಡೆ. ಅದಕ್ಕೇ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡೆ. ಒಂದು 3 to 5 minutes ನಾನು ಫ್ರೈ ಮಾಡಿಕೊಂಡೆ. ಹಾಗೇ ಇದು ಮಸಾಲ ಐಟಮ್ಸ್ ಇತ್ತಲ್ಲ, ಆ ಮಸಾಲ ಐಟಮ್ಸ್ನೆಲ್ಲ ನಾನು ಅದಕ್ಕೆ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡೆ. ನಾನು ತುಂಬಾ ಚಿಕ್ಕದಾಗಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕೆಂತಂದರೆ ಪಾಪು ನನ್ನ ಕಾಲ ಮೇಲೆ ಮಲ್ಕೊಂಡಿದ್ದಾನೆ. ಅದಕ್ಕೇ ನೋಡಿ, ಏನು ಮಾಡೋದಿದ್ರೂ ಅವನು ಎತ್ಕೋಬೇಕು, ತಾನು ನೋಡಬೇಕು ಅನ್ನೋದು ಇಂಟ್ರೆಸ್ಟ್ ಅವರಿಗೆ. ಪಾಪ ಕ್ಯೂರಿಯಾಸಿಟಿ ಇವಾಗ.
ಅದಕ್ಕೆ ನಾನು ಅಳಿಸಲ್ಲ, ಅದು ಬೇಕಿದ್ರೆ ಗ್ಯಾಸ್ ಬೇಕಿದ್ರೆ ಆಫ್ ಮಾಡಿ ಇಟ್ಬಿಡ್ತೀನಿ. ನಾನು ಅದು ಅಳಿಸ್ಕೊಂಡೆಲ್ಲ ಕೆಲಸ ಎಲ್ಲ ಮಾಡೋದೇ ಇಲ್ಲ, ನನಗೆ ಬೇಕಾಗೂ ಇಲ್ಲ ಅದು. ನಾನು ಬೇಕಿದ್ರೆ ಹಾಗೆ ಇರ್ತೀನಿ, ನೀರು ಹಾಕ್ಕೊಂಡು ಊಟ ಮಾಡ್ತೀನಿ, ಮೊಸರು ಹಾಕ್ಕೊಂಡು ಊಟ ಮಾಡ್ತೀನಿ. ಮಗನ ಅಳಿಸ್ಕೊಂಡೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋಳಲ್ಲ ನಾನು. ಯಾಕೆಂತಂದರೆ ಎಲ್ಲ ಭಯ ಎಲ್ಲೇನು ಏಟ್ ಮಾಡ್ಕೊತಾನೆ ಅಂತ. ಅದಕ್ಕೆಲ್ಲ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದು, ಫ್ರೈ ಮಾಡ್ಕೊಂಡಿದ್ದೆ. ಹಾಗೆಯೇ ಅದಕ್ಕೆ ಬೇಳೆಗಳೆಲ್ಲ ಸೇರಿಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ, ಹಂಗೆ ಉಪ್ಪು ಹಾಕ್ಕೊಂಡೆ. ನಾನು ಬೇಳೆ ಬೇಯಿಸುವಾಗಲೂ ಉಪ್ಪು ಹಾಕ್ಕೊಂಡಿದ್ದೆ. ಆಮೇಲೆ ನೋಡಿ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಯಾಕೆ ಅಂತಂದರೆ ಅದು ಆಮೇಲೆ ದಪ್ಪ ಆಗುತ್ತೆ. ತೊಗರಿಬೇಳೆ ಹಾಗೆ ಅಲ್ವಾ, ಅದಕ್ಕೇ. ಆಮೇಲೆ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹರ್ಡ್ಕೊಂಡೆ. ನಮ್ಮದು ದಾಲ್ ಫ್ರೈ ರೆಡಿ. ಹಂಗೇ ತುಂಬಾ ಹಸಿವಾಗಿ ಹೋಗಿತ್ತು ನನಗೆ. ಇದು ಬೆಳಗ್ಗೆ ಬೇಯಿಸ್ಕೊಂಡಿದ್ದೆ, ಬಟ್ ತಿನ್ನೋಕ್ಕಾಗಿರಲಿಲ್ಲ. ತಿರ್ಗಾ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ಲೆಮನ್ ಜೊತೆ ಉಪ್ಪು ಖಾರ ಸೇರಿಸಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ. ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ನಿಜ ಹೇಳ್ಬೇಕಂತಂದರೆ. ಆಮೇಲೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡೆ. ನನ್ನ ಮಗಳು ಸ್ಕೂಲಿಂದ ಬಂದಿದ್ಲು ಆ ಟೈಮಲ್ಲಿ, ಅದಕ್ಕೆ ನನಗೆ ಮಿಕ್ಸ್ ಎಲ್ಲ ಮಾಡೋಕ್ಕೆ ಪ್ರಾಬ್ಲಮ್ ಆಗಿಲ್ಲ. ಪಾಪು ಅವಳು ಇಟ್ಕೊಂಡಿದ್ಲು. ಆದ್ರೂ ಅವನು ಓಡಿ ಬರ್ತಾಯಿದ್ದ, ಎಲ್ಲೋ ಅದು ಮಮ್ಮಿ ಅಂತ ಅಂದ್ಕೊಂಡು. ನನಗಿದು ಇಷ್ಟ, ಕಾರ್ನ್ಗೆ ಮಸಾಲ ಹಾಕ್ಕೊಂಡು ತಿನ್ನೋದು ಇಷ್ಟ ನೋಡಿ. ಅದು ನೋಡಿದ್ರೇ ಬಾಯಲ್ಲಿ ತಿರ್ಗಾ ನೀರು ಬರುತ್ತೆ ಇನ್ನು ತಿನ್ನಬೇಕು ಅಂತ. ನಾನು ಯುಟಿಲಿಟಿಗೆ ಹೋಗ್ಬಿಟ್ಟು ಡೋರ್ ಹಾಕ್ಕೊಂಡು ತಿನ್ನೋಕೆ ಕೂತ್ಕೊಂಡಿದ್ದೀನಿ. ನಾನು ಇದನ್ನು ಮೋಟಿವೇಟ್ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆ ತಿರ್ಗಾ ಅಮ್ಮ ಆಗಬೇಕು ಅಂತ ಅನಿಸುತ್ತೆ, ಇಲ್ಲ ಅಮ್ಮ ಆಗಬೇಕು ಅನಿಸುತ್ತೆ ಅನ್ನೋರಿಗೆ ಮೋಟಿವೇಟ್ ಮಾಡ್ತಾಯಿದ್ದೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.